ಊಟಿಗಿಂತ ಬ್ಯೂಟಿನೇ ಇಲ್ಲ ಅಂತ ನೀವ್ ಅನ್ಕೊಂಡಿದ್ರೆ ಊಟಿಯಿಂದ ಜಸ್ಟ್ 50 ಕಿಲೋಮೀಟರ್ ದೂರದಲ್ಲಿ ಈ ತರ ಒಂದು ಸ್ವರ್ಗನ ನೀವು ನೋಡೇ ಇಲ್ಲ ಅಂತ ಅರ್ಥ. ಯಾವ ಕಡೆ ನೋಡಿದ್ರು ಬೆಟ್ಟ ಗುಡ್ಡಗಳು, ನೇಚರು, ಫಾಗು, ಕ್ಲೌಡ್ ಬೆಟ್ಸ್ ಮತ್ತೆ ಟೀ ಎಸ್ಟೇಟ್ ಗಳು ಕಾಣಿಸುತ್ತೆ. ರೀಸೆಂಟ್ ಟೈಮ್ಸ್ ಅಲ್ಲಿ ನಾನ್ ನೋಡಿದಂತ ಅತ್ಯಂತ ಸುಂದರ ಪುಟ್ಟ ಊರು ಈ ಕಿನ್ನಕೊರೈ. ಕೆಲವೊಂದ್ಸರಿ ಹೋಗೋ ಪ್ಲೇಸ್ ಗಿಂತ ಹೋಗ್ತಿರೋ ದಾರಿ ಬ್ಯೂಟಿಫುಲ್ ಅಂತಾರಲ್ಲ, ಇಲ್ಲೂ ಹಾಗೆ. ಈ ಊರಿಗೆ ಹೋಗೋ ಕೊನೆಯ 30 ಕಿಲೋಮೀಟರ್ ಸೀನಿಕ್ ರೂಟು ಭೂಮಿಗೆ ಇಳಿದ ಸ್ವರ್ಗದ ರೀತಿ ಇರುತ್ತೆ. ದಾರಿಯಲ್ಲಿ ನಮ್ಗೆ ಆನೆ ನದಿಗಳು ಬೇಜಾನ್ ಸಿಕ್ತು. ಅದ್ರ ಜೊತೆಗೆ ಬೈಸನ್ ತಳಿ ಇಂಡಿಯನ್ ಗೌರ್ ಕೂಡ ಕಾಣಿಸ್ತು. ತುಂಬಾ ಕಿರಿದಾದ ರಸ್ತೆಯಲ್ಲಿ ಪ್ರಯಾಣ ಒಂಥರ ಅಡ್ವೆಂಚರಸ್ ಆಗಿರುತ್ತೆ. ಇಲ್ಲಿ ವಾಹನಗಳ ಸಂಚಾರ ತುಂಬಾ ವಿರಳ. ಅವಾಗವಾಗ ಗವರ್ಮೆಂಟ್ ಬಸ್ಸಸ್ ಬರುತ್ತೆ. ರೋಡ್ ನ್ಯಾರೋ ಇರೋದ್ರಿಂದ ಸ್ವಲ್ಪ ಸೈಡ್ ಗೆ ಹಾಕೋಬೇಕು. ಈ ಊರಲ್ಲಿ ಯಾವಾಗ್ಲೂ ಮಳೆ ಮತ್ತೆ ಫಾಗ್ ತುಂಬಿರುತ್ತೆ ಅಂತ ಇಲ್ಲಿನ ಜನ ಹೇಳ್ತಾರೆ. ಇದು ತುಂಬಾ ಚಿಕ್ಕ ಊರಾಗಿರೋದ್ರಿಂದ ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದೇ ಹೋಮ್ ಸ್ಟೇ ಅಥವಾ ಹೋಟೆಲ್ ಸಿಗೋದಿಲ್ಲ. ಜಸ್ಟ್ ಈ ಪುಟ್ಟದಾದ ಹೋಟೆಲ್ ಇದೆ. ಇಲ್ಲಿ ಒಲೆಯಲ್ಲಿ ಅಡಿಗೆ ಮಾಡ್ಕೊಟ್ರು. ಅದರಲ್ಲೇ ನಾವು ಬಿಸಿ ಬಿಸಿ ಇಡ್ಲಿ ತಿಂದು ಅದ್ರ ಜೊತೆಗೆ ಚಳಿಗೆ ಒಂದೊಳ್ಳೆ ಬಿಸಿ ಬಿಸಿ ಟೀ ಕುಡಿದ್ವಿ. ಮನ್ಸಿಗೆ ಒಂಥರ ಖುಷಿ ಆಯ್ತು ಮಾರ್ರೆ. ನನ್ನದೊಂದು ವಿನಂತಿ, ಯಾರೇ ಹೋದ್ರು ಯಾವುದೇ ಕಸ ಮತ್ತೆ ಪ್ಲಾಸ್ಟಿಕ್ ನ ಬಿಸಾಕ್ಬೇಡಿ. ಪೀಸ್ ಆಗಿ ನೇಚರ್ ನ ಎಂಜಾಯ್ ಮಾಡಿ ಅಷ್ಟೇ.